ಹಾಯ್ ಗಾಯ್ಸ್, ವೆಲ್ಕಮ್ ಟು ಯುವ ಪ್ರಪಂಚ. ಇವತ್ತಿನ ಲಾಕ್ ಕತೆ ನಮ್ಮ ಬೆಕ್ಗಳ ಜೊತೆ. ಏನಿಲ್ಲ, ಎಲ್ಲ ಬೆಕ್ಗಳದು ಸಣ್ಣ ಸಣ್ಣಗೆ ಇಂಟ್ರೊಡಕ್ಷನ್ ಕೊಡ್ತೀನಿ. ಆ ಇಂಟ್ರೊಡಕ್ಷನ್ ನೋಡಿ ಯಾರೂ ನಗಬಾರ್ದು, ಯಾರು ಆಡ್ಕೊಬಾರ್ದು. ಇನ್ನೊಂದು ವೀಡಿಯೋ ನೋಡಿ ಆಮೇಲೆ ಕಮೆಂಟ್ ಮಾಡಿ, ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಹೆಸರು ಏನು ಇಂಟ್ರೊಡಕ್ಷನ್ ಕೊಡ್ತಾನೆ ಅಂತಂದರೆ ಬೆಲ್ಟ್ ತೋರಿಸ್ತಾನೆ ಅಂತ ಅಂದ್ಕೊತಿದ್ದೀರಾ? ಈ ಬೆಲ್ಟ್ ಹಾಕಿದ್ದು ಒಂದು ಪ್ರಾಣ ಇತ್ತು, ಅದು ನಮ್ಮ ಹತ್ರ ಈಗಿಲ್ಲ, ನಮ್ಮ ಜೊತೆ ಈಗ. ಇದೇ ನನ್ನ ಫೇವ್ರೆಟ್ ಬೆಕ್ಕು, ಅದರ ಹೆಸರೇ ಶಿಮ್ಮಿ ಅಂತ. ಇಲ್ಲಿ ಫೋಟೋ ಕೂಡ ಹಾಕಿರ್ತೀನಿ, ನೋಡ್ಬೋದು. ಎಷ್ಟು ಸಕ್ಕತ್ತಾಗಿದ್ದ ಅಂದರೆ ಅವನಷ್ಟು ಸಕ್ಕತ್ತಾಗಿದ್ದು. ಎಷ್ಟು ಜನ ಬೆಕ್ಕು ಸಾಕಿದ್ದೀನಿ ನಾನೀಗ, ಅದರಲ್ಲಿ ಯಾವುದ್ರಾಗೂ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಆ ಥರ ನನಗೆ ಪ್ರೀತಿ ಕೊಟ್ಟವನು ಯಾವನೂ ಇಲ್ಲ. ಇದ್ದಿದ್ದು ಕಡಿಮೆ ದಿನವೇ, ಒಂದು 2 ತಿಂಗಳಿದ್ದ. ಅದು ನನ್ನ ನೆಗ್ಲಿಜೆನ್ಸಿಯಿಂದನೇ ಇದಾಗಿದ್ದು. ಅದಕ್ಕೋಸ್ಕರ ನಾನು ಯಾವಾಗಲೂ ರಿಗ್ರೆಟ್ ಪಡ್ತಾನೆ ಇರ್ತೀನಿ. ನನ್ನ ಲೈಫಲ್ಲಿ 2ಕ್ಕೆ ರಿಗ್ರೆಟ್ ಪಡೋದು ನಾನು. ಫಸ್ಟ್ನೇದೇ ಇದಕ್ಕೋಸ್ಕರ. ಅದೇ ಇದು ಯಾವಾಗಲೂ ನಂಗೆ ಸ್ಪೆಷಲಾಗಿರುತ್ತೆ. ಅದಕ್ಕೆ ನಾನು ಏನು ಮಾಡಿರ್ತೀನಿ ಅಂತಂದರೆ ಯಾವಾಗಲೂ ಇಲ್ಲಿ ಇಟ್ಟಿರ್ತೀನಿ ನೋಡಿ. ಇಲ್ಲಿ ಬಂದಿದ್ದ ತಕ್ಷಣ ನಾನು ಇಲ್ಲಿ ನೋಡಿಬಿಟ್ರೆ ನನಗೊಂಥರ ಸಮಾಧಾನ. ಸೆಕೆಂಡ್ನೇದು, ಫಸ್ಟ್ನೇ ಬ್ಯಾಚಲ್ಲಿ ನನಗೆ 4 ಬೆಕ್ಕು ತಂದಿದ್ದೆ. ಆ 4 ಬೆಕ್ಕಲ್ಲಿ ಒಂದು ಬೆಕ್ಕು ಇಲ್ಲ. ಅದರದ್ದೆಲ್ಲ ಫೋಟೋ ನಿಮ್ಗೆ ಹಾಕ್ತೀನಿ. ಅದ್ರ ಬಗ್ಗೆ ಕಂಪ್ಲೀಟ್ ವೀಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ನಾನು. ಸೆಕೆಂಡು ನನಗೆ ಯಾರು ಇಷ್ಟ ಅಂತಂದರೆ, ಇಷ್ಟರಲ್ಲಿ ಇಲ್ಲಿ ಬನ್ನಿ, ಇಲ್ಲಿ ನೋಡಿ, ಇಲ್ಲಿ ರಾಣಿ ಥರ ಮಳ್ಕೊಳ್ಳೋದು. ಇವಳೆ ಈ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಹಿಂಗೆ ಇರಲಿ ಚಿನ್ನ. ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಶೇರ್ ಅಂತ, ಆಯಿತಾ? ಇವಳೇ ಶೇರು, ನೋಡ್ಬೋದು. ಇವಳೇ ನನ್ನ ಮಗಳು. ಇವಳಿಗೆ 6 ತಿಂಗಳೀಗ ಕರೆಕ್ಟಾಗಿ. ಇವಳು ಸ್ಪೆಷಾಲಿಟಿ ನೋಡಿದ್ರಲ್ಲ ಲಾಸ್ಟ್ ವೀಡಿಯೋದಲ್ಲೇ, ಒಂದು ಬ್ಲೂ ಐಸು, ಒಂದು ಆಡ್ ಐಸು. ಇದು ಒಂದು ಆಡ್ ಐಸು. ಇವಳು ಒಂಥರ ಲಕ್ಕಿ ಚಾರ್ಮ್ ಇದ್ದಂಗೆ ನನಗೆ. ಸೆಕೆಂಡು ಬ್ಯಾಚ್ಗೆ ನಾನು ಏನು ಸ್ಟಾರ್ಟ್ ಮಾಡ್ತೀನಿ, ಒಂದು ಟೈಮ್ ಅಂತ ತಗೊಂಡೆ ನಾನು, ಬೆಕ್ಕನ್ನ ಸಾಕೋಣ ಮತ್ತೆ ಅಂತ. ತುಂಬ ಯೋಚನೆ ಮಾಡೋದಾದ್ಮೇಲೆ ತಗೊಂಡಿದ್ದು. ನಂಗೆ ನೆಕ್ಸ್ಟ್ ಸಿಕ್ಕಿದ್ದೆ ಇವಳು. ಇವಳಿಂದನೇ ಇಷ್ಟು ಜನ ಆಗಿದ್ದು ನೋಡಿ. ಒಳ್ಳೆ ನನ್ನ ಮಗಳು ಹೆಂಗೆ ಇವಳು. ನೆಕ್ಸ್ಟು ಇದ್ರ ಹೆಸರು ನಮ್ಮಮ್ಮ ಇಕ್ಕಿರೋದು ದುರ್ಗಿ ಅಂತ. ಇದೊಂದಕ್ಕೆ ಕರೆಕ್ಟಾಗಿ ಲೆಕ್ಕಾಚಾರವಾಗಿ ಇಕ್ಕಿರೋದು ಹೆಸರು. ಅಂದರೆ ಇವಳನ್ನ ನಾನು ಯಶವಂತಪುರದಿಂದ ತಗೊಂಡಿದ್ದು, ಆಯಿತಾ? ನೋಡ್ಬೋದು ಎಷ್ಟು ಚೆನ್ನಾಗವಳೆ ಅಂತ ನೋಡಿ. ಇನ್ನು ಇವಳು 4.5 ತಿಂಗಳು ಮಗು ಅಷ್ಟೇ ಇದು. ಇನ್ನು ಹೆಣ್ಮಗಳು ಅವಳು ಶಿಮ್ಮಿನೂ ಶೇರು ಹೆಣ್ಮಗಳೇ. ನಾನು ಒಂದೊಂದು ಸತಿ ಶಿಮ್ಮಿ ಅಂತಲೂ ಕರಿತೀನಿ, ಯಾಕಂದರೆ ಹಳೆ ಬೇಕು ಕೂಡ ನೆನಪಾಗುತ್ತಲ್ಲ ನನಗೆ, ಅದಕ್ಕೇ. ನೆಕ್ಸ್ಟ್ ಇನ್ನೊಂದು ಚಿಕ್ಕ ಮಗಳು, 4 ತಿಂಗಳು ಚಿಕ್ಕ ಮಗಳು ಇವಳು, ಕರ್ಕಿ ಅಂತ ನೋಡಿ. ಕರ್ಗವಳೆ ಅಂತ ಹೇಳ್ತಿಲ್ಲಪ್ಪ, ಆಮೇಲೆ ಮನ್ಸಾರ ಹಾಕಿರೋದು ಕರ್ಕಿ ಅಂತ. ನೆಕ್ಸ್ಟ್ ಈಗ ಕರೆಯೋಣ ಅಂತಂದರೆ ಇಬ್ಬರು ಇದ್ರೊಳಗಡೆ ಸೇರ್ಕೊಂಬಿಟ್ಟವ್ರೆ. ಇದ್ರಾಗೆ ಹಿಡನ್ ನನ್ನ ಮನೆ ಥರ ಮಾಡ್ಕೊಂಡು ಕೊಟ್ಟರೆ ಬಜ್ಜಿ ಕಣಕ್ಕೆ ರೂಢಿ ಮಾಡ್ಕೊಂಬಿಟ್ಟವ್ರೆ. ಇವ್ರನ್ನ ಕರ್ಸೋದೇನಿಲ್ಲ, ತುಂಬ ಸಿಂಪಲ್ಲೇ. ಇದೇ ಫುಡ್ಡು, ಅಲ್ಲಿ ನೋಡ್ಬೋದಲ್ಲಿ ನೋಡಿ, ಅಷ್ಟೇ ಸಿಂಪಲ್ ಟೆಕ್ನಿಕ್ ಇವೆಲ್ಲ. ಇವನು ನಮ್ಮ ಮನೆ ಹೀರೋ, ಬಜ್ಜಿಕಾಯಿ. ಇದು ಬಜ್ಜಿ ಅಂತ ಹೆಸರು ನೋಡಿ. ಅದೇ ಇಲ್ಲಿ ಫೋಟೋ ಐತಲ್ಲ ನೋಡಿ, ಇಲ್ಲಿ ಫೋಟೋದಲ್ಲಿ ಅವನಲ್ಲ ಹೀರೋ, ಇವನೇ. ಅದು ಮಹಾನ್ ಭಾವ ಬಜ್ಜಿಕಾಯಿ. ಇದು ಇವನು ಒಂದು 5 ತಿಂಗಳು ಅಷ್ಟೇ ಅವನು. ನೆಕ್ಸ್ಟು ಮುಷ್ಣಿ. ಇದು ನೋಡಿ, ನನ್ನ ಹತ್ರ ಇರೋ ಬೆಕ್ಕಳಿಗಿನ್ನ ಡಿಫ್ರೆಂಟ್, ಒಂಥರ ಡಿಫ್ರೆಂಟು. ನೋಡ್ರಿ, ಇಲ್ಲಿ ಒಂಥರ ಫುಲ್ಲು ಸೌಂಡು ಕೇಳಿಸ್ತೈತೆ. ಸೌಂಡು ನೋಡಿ, 100% ಸೌಂಡು, 0% ಡ್ಯಾಮೇಜ್ ಅಂತಾರಲ್ಲ, ಇದೇ. ಅದನ್ನ ಒಂಚೂರು ಉಗ್ರ ಹಾಕಲ್ಲ, ಏನಿಲ್ಲ ನೋಡಿ. ಈ ಮುಂದೆಗಡೆ ಮುಷ್ಣಿ ಹಿಂಗೈತಲ್ಲ, ಅದಕ್ಕೆ ಇದಕ್ಕೆ ಹೆಸರು ಮುಷ್ಣಿ ಅಂತ ಇಟ್ಬಿಟ್ಟಿದ್ದೀನಿ. ಕೆಟ್ಟಗಳಿಗೆ ಇದು ನನಗೆ ಕೆಟ್ಟಿಲ್ಲ. ಒಂದು ನಿಮಿಷ, ಮುಷ್ಣಿ ಅಂದರೆ ಎಲ್ಲಿದ್ರು ಬರ್ತದೆ ಇದು. ಅಯ್ಯೋ, ಫುಡ್ಡು ಇರೋ ಬರೋರ್ದೆಲ್ಲ ಫುಡ್ಡು ಖಾಲಿ ಮಾಡೋದಂದರೆ ಇವನೊಬ್ಬನೇ. ಇವನಿಗೂ 6 ತಿಂಗಳು. ಇದೇನು ನೋಡಿದ್ರು ನೀವೆಲ್ಲ, ಇದೆಲ್ಲ ಸೆಕೆಂಡ್ ಬ್ಯಾಚು. ಇವರೆಲ್ಲ ಆಲ್ಮೋಸ್ಟ್ ಅಲ್ಲಿ ಒಂದೇ ಏಜ್ನವರು. ಇವಳು ಒಬ್ಬಳು 6 ಮಂತು, ಇವನೊಬ್ಬ 6 ಮಂತ್ ಬಿಟ್ಟರೆ ಎಲ್ಲ 5 ಮಂತು 4 ಮಂತ್ ಅವರೇ ಬೇಬೀಸು. ನೆಕ್ಸ್ಟು ನಮ್ಮ ಮನೆ ಈ ದೊಡ್ಡ ಮಗಳು, ಅಂದರೆ ಇದು ಏನಂತೀರಾ, ನಮ್ಮ ಮನೇಲಿ ಮೊದಲನೇ ಸರಿ ಮಗು ಆದಾಗ ಅವ್ರನ್ನೇನೋ ಒಂಥರ ತುಂಬ ಪ್ರೀತಿ ಮಾಡ್ತಾರಲ್ಲ. ಈಗ ಮನೇಲಿ ದೊಡ್ಡ ಮಗಳು ಇದ್ದಂಗೆ ಇವಳು. ಅವಳೇ ದೊಡ್ಡ ಮಗಳು. ತುಂಬ ಹುಷಾರಾಗಿ ಎತ್ಕೊಬೇಕು, ಯಾಕಂದರೆ ಇನ್ನು 10 ದಿನದಲ್ಲಿ ಮರಿ ಆಗ್ತಾಳೆ. ಮಗುಗಳನ್ನ ಹಾಕ್ತಾಳೆ. ನೋಡಬೇಕು ಇನ್ನೂ ಯಾವ್ಯಾವ ಥರ ಇರುತ್ತೆ ಅಂತ. ಇವಳ ಹೆಸರು ಸಿಮ್ರಾನ್ ಅಂತ ನೋಡಿ. ಇವಳು ಈಗ ಸ್ಟೇಜ್ ಕನ್ಸೀವಲ್ ಐತಿ. ಇನ್ನು 10 ಡೇಸ್, ಇನ್ನು 11 ಡೇಸಲ್ಲಿ ಮರಿ ಆಗ್ತಾಳೆ. ಇವಳ್ದು ಇದೇ ಜಾಗ,
ಇದೇ ಜಾಗದಲ್ಲಿ ಸಪ್ರೇಟಾಗಿರ್ತಾಳೆ ಇವಳು. ಸಿಮ್ರನ್ ಒಂಥರ ನಮ್ಮ ಮನೆಗೆ ಎಲ್ರಿಗೂ ಇಷ್ಟ, ನಮ್ಮ ಅಮ್ಮಂಗೆ ಇಷ್ಟ, ನನಗಿಷ್ಟ, ನನ್ನ ತಮ್ಮಂಗೂ ಇಷ್ಟ. ಮತ್ತು ಇವಳು ಏನಕ್ಕೆ ಇಷ್ಟ ಅಂತಂದರೆ ಇನ್ನೊಂದು ಪರ್ಚಲ್ಲ, ಕಡಿಯಲ್ಲ, ಏನೂ ಮಾಡಲ್ಲ. ಆದರೆ ಇದು ನಮ್ಮ ಶೇರ್ ಐತಲ್ಲ ನೋಡಿಲಿ, ಒಂದು ಕಡೆ ನೋಡಿ 2 ಈ ಥರ ಮಾಡ್ತಾನೆ ಇರ್ತವೆ. ಇವಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು. ಈಗ ಹೇಳ್ತಾರೆ ನೋಡಿ ಎಷ್ಟೋ ಜನ, ಈ ಬೆಕ್ಕಲ್ಲಿ ಪರ್ಚೇಸ್ಕೊಂಬಿಟ್ರೆ 13 ವರ್ಷ ಗ್ರಹಗತಿನೇ ಇರೋಲ್ಲ, ಹಂಗೆ ಹಿಂಗೆ ಬೆಕ್ಕ ಮುಖ ನೋಡ್ಬಿಟ್ರೆ ಇಡೀ ದಿನನೇ ಆಗಲ್ಲ ಅಂತ. ಮತ್ತು ನನ್ನ ದಿನ ಅದು ಹೆಂಗೆ ಬದುಕ್ತಿದ್ದೀನೋ ಗೊತ್ತೇ ಆಗ್ತಿಲ್ಲ ನನಗಂತೂ. 6 ತಿಂಗಳಿಂದ 6 ತಿಂಗಳು ಇವನ್ನ ನೋಡ್ಕೊಂಡು ಕೆಳಗಡೆ ನಮ್ಮದು ಶಬ್ಬಿಶ್ ಅಂತ ಐತೆ, ಅದನ್ನು ತೋರಿಸ್ತೀನಿ ರೀ ನಿಮಗೆ. ಅದು ಫೋಟೋ ಕೂಡ ಹಾಕ್ತೀನಿ ನೋಡಿರಿ. ಇಲ್ಲಿ ಅವನೊಂಥರ ಡಾನ್ ಇದ್ದಂಗೆ ಅವನು. ಇಡೀ ಇಲ್ಲಿ ಈ ಕಡೆ ಏರಿಯಾನೆಲ್ಲ ಅವ್ನು ಒಬ್ಬನೇ ಕಂಟ್ರೋಲ್ ಮಾಡೋದು. ಅವ್ನು ಇಲ್ಲಿ ಬಿಡೋಲ್ಲ ನಾನು, ಸಖತ್ ಭಯ ನನಗೆ. ಅವನೊಂಥರ ನಿಮಗೆ ಗೊತ್ತಲ್ಲ, ಬಿದ್ದಿ ಬೆಕ್ಕು. ಇವಳ ಹೆಸರು ಡಾಲಿ. 1.5 ವರ್ಷ ಇವಳಿಗೆ ಕರೆಕ್ಟಾಗಿ, ಹೆಣ್ಮಗಳು. ಮೊನ್ನೆ 8 ಆಯಿತು. ಅವರು ಗಂಡ ಬಗೀರ ಒಳಗಡೆ ಅವನೇ, ಅವನು ಜೈಲಲ್ಲ ಅವನೇ, ಬಗೀರ ಅಂತ. ಬನ್ನಿ ತೋರಿಸ್ತೀನಿ ನಾನು. ನಮ್ಮ ಮನೇಲಿ ಚಿಕ್ಕ ಜೈಲಿದು. ಎತ್ತೋ ನೋಡೋಣ, ಮುಟ್ಟೋ ನೋಡೋಣ. ಬಗೀರ ಅಂತ ಇವನ ಹೆಸರು. ಇವನಿಗೆ 2 ವರ್ಷ, ಸರಿನಾ? 2 ವರ್ಷ ಇವನಿಗೆ ಪ್ರೆಸೆಂಟು. ಇದು ಹೇಳಿದ್ನಲ್ಲ ಅವತ್ತು ಲಾಸ್ಟ್ ಟೈಮು, ಅದಕ್ಕೆ ಫುಲ್ ಟ್ರಿಮ್ ಮಾಡಿಕ್ಕಿದ್ದೀನಿ. ಈಗ ಮತ್ತೆ ಅದಕ್ಕೆಲ್ಲ ಆಯಿಂಟ್ಮೆಂಟ್ ಎಲ್ಲ ಹಚ್ತಿದ್ದೀನಿ, ಎಲ್ಲ ಶಾಂಪು ಎಲ್ಲ ಕೊಟ್ಟವ್ರೆ, ಸ್ನಾನ ಎಲ್ಲ ಮಾಡಿಸ್ಬೇಕು. ಸ್ವಲ್ಪ ರ್ಯಾಶ್ ಆಗ್ಬಿಟ್ಟವನು, ಅದಕ್ಕೆ ಜೈಲಿಗೆ ಹಾಕಿದ್ದೀನಿ. ಇವನ ಬಗ್ಗೆ ಇನ್ನೊಂದು ಕಾರಣ ಆಯಿತು, ಅದಕ್ಕೆ ಜೈಲಿಗೆ ಹಾಕಿದ್ದೀವಿ ಅಂತ. ಅದಕ್ಕೋಸ್ಕರ ನೋಡ್ತಾನೆ ಇರ್ಬೇಕು ನೀವು ವೀಡಿಯೋನ ಲಾಸ್ಟ್ ತನಕ. ಏನಕ್ಕೆ ಅಂತನೋ ಕಾರಣ ಹೇಳ್ತೀನಿ. ಮತ್ತು ಇವ್ನು ಜೈಲಿಗೆ ಹಾಕಿರೋದು ಎಷ್ಟು ಕಾಟ ಕೊಟ್ಟವನೆ ಅಂತ ರಾತ್ರಿ ಎಲ್ಲ ನಿದ್ದೆ ಮಾಡಿದ್ದಂಗೆ ಮಾಡೋನು ಇವನು. ಮನೆ ಮಗ ಇವನು ಒಂಥರ ನಮಗೆ ಸಖತ್ ಇಷ್ಟಪಟ್ಟು. ಮತ್ತು ಹಂಗೆ ಬನ್ನಿ ಇಲ್ಲೊಂದು ನಿಮಿಷ ಇನ್ನೊಂದು ಹೇಳ್ಬೇಕು ನಿಮಗೆ. ಇವಳೆ ನೋಡಿ, ಇಲ್ಲಿ ಪಿಂಕಿ. ಲಾಸ್ಟ್ ಟೈಮ್ ನೋಡಿದ್ರಲ್ಲ ನೀವು, ಪಿಂಕಿ ಮಾಚಮ್ಮ ಕಂಪ್ಲೀಟ್ ರಿಕವರಿ ಆಗ್ತಾವಳೆ. ಇನ್ನೂ ಹೊಟ್ಟೆ ನೋಡಿ ಇಲ್ಲಿ ಎಷ್ಟೈತೆ, ಇಳಿತೈತೆ. ಅದಕ್ಕೆ ಡಿಸ್ಟರ್ಬ್ ಮಾಡ್ತಿಲ್ಲ ನಾನು, ಬೇಡ ಬಿಡಿ ಇವಳ ಬಗ್ಗೆ. ನಮ್ಮ ಮನೆಗೆ 17 ಫೆಬ್ರವರಿ ಒಬ್ಬ ಗೆಸ್ಟ್ ಬಂದ. ಅವನ ಹೆಸರು ಇಲ್ಲ, ಏನೂ ಇಲ್ಲ. 2 ಇಯರ್ಸ್ ಓಲ್ಡ್ ಅಂತ ಹೇಳಿದ್ರು. ಪರವಾಗಿಲ್ಲ, ಸರಿ. ಇವನು 2 ಇಯರ್ಸ್ ಅಂತ ಅಂದರೆ ನನಗೆ ತಿಳಿದಂಗೆ 1.5 ಇಯರ್ಸ್ ಅಷ್ಟೇ ಆಗಿರೋದು ಇವನಿಗೆ. ಇವನ ಹೆಸರು ಇಕ್ಕಿದ್ದೀನಿ ಏನಂತ ಅಂದರೆ ಅಧೀರ ಅಂತ ಇಕ್ಕಿದ್ದೀನಿ. ಅವನ ಬಗ್ಗಿರ, ಇವನು ಅಧೀರ ಅಂತ, ಸರಿನಾ? ನೋಡಿ ಅವನು ಎಷ್ಟು ಚೆನ್ನಾಗವನೆ, ಬ್ಲೂ ಐಸು. ಏನಾಗೈತೆ ಅಂದರೆ ಚೆನ್ನಾಗಿ ಮೇಂಟೈನ್ ಮಾಡಿಲ್ಲ. ಇಲ್ಲಿ ಬನ್ನಿ, ಇಲ್ಲಿ ನೋಡಿಲಿ, ಕೂದಲೆಲ್ಲ ಹೆಂಗೆ ಗಂಟಾಕಣೈತೆ, ಎಲ್ಲ ಟ್ಯಾಂಗಲ್ ಆಗಿಬಿಟ್ಟೈತೆ. ಪರವಾಗಿಲ್ಲ, ಎಲ್ಲ ರಿಮೂವ್ ಮಾಡಿದ್ದೀನಿ. ಈ ಸ್ಟೇಜಲ್ಲಿ ಇತ್ತು ಬೆಕ್ಕು, ಫುಲ್ಲು ಒಂಥರ ಮಣ್ಣು ಆಗ್ಬಿಟ್ಟಿತ್ತು. ಈ ಸ್ಟೇಜಲ್ಲಿರೋ ಬೆಕ್ಕನ್ನ ಈ ಥರ ವೈಟಿಗೆ ತಂದಿದ್ದೀನಿ. ಈ ಥರ ತಂದಿದ್ದೀನಿ ಅಂದಮೇಲೆ ನಮ್ಮ ಶೇರ್ ಥರ ನಾನು ತತ್ತೀನಿ. ಅದಿರಾ ಎಲ್ರಿಗೂ ಆಯ್ ಮಾಡಮ್ಮ, ಆಯ್ ಮಾಡ. ಅಣ್ಣ, ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ, ನಾನು ಸತ್ತೋದಂಗೆ ಆಗೋಯ್ತಾ ಇದ್ದೇನೆ. ಇನ್ನು ನಮ್ಮ ಮನೆಗೆ 2 ಎಕ್ಸ್ಟ್ರಾ ಅವ್ರೆ. ಎಕ್ಸ್ಟ್ರಾ ಅಂದರೆ ಗೆಸ್ಟ್ ಯಾರ್ಯಾರು ಅಂತ ಹೇಳ್ತೀನಿ ಕೇಳಿ. 2 ಗೆಸ್ಟ್ ಮೇಟಿಂಗೋಸ್ಕರ ಬಂದಿರೋದು. ಒಬ್ಬರು ಸೊಂಡೆಗುಪ್ಪದಿಂದ ಬಂದವರೆ, ಇನ್ನೊಬ್ಬರು ನೆಲಮಂಗಲದಿಂದ ಆಚೆಯಿಂದ ಬಂದರೆ. 2 ಕಡೆಯಿಂದನೂ ಬಂದರು. ಯಾರಿಗೋಸ್ಕರ? ನಮ್ಮ ಬಗೀರಂಗೋಸ್ಕರ. ಅದರಲ್ಲಿ ಒಬ್ಬರು ಬಂದ್ಬಿಟ್ಟು ಸೋನು. ನೋಡಿ ಸಖತ್ ಕೋಪ. ನಾನು ಸುಮ್ ಕೂರೋ ಮಗ ಅಲ್ಲ. ಸಖತ್ ಅಂದರೆ ಸಖತ್ ಕೋಪ. ಅವ್ರು ಬಿಟ್ಟೋದಾಗ ಓನರ್ ಬಿಟ್ಟೋಗಿದ್ದು ಅಲ್ಲೇ ಅವಳಿ. ನಮ್ಮ 3 ದಿನ ಆಯಿತು, ಹೊಂದ್ಕೊಂಡಿಲ್ಲ. ಏನೂ ಮಾಡೋಕ್ಕಾಗಲ್ಲ, ಒಬ್ರೊಬ್ರು ಮರೆಯಲ್ಲ, ಒಬ್ರೊಬ್ರು ಮರೀತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಇವಳ ಹೆಸರು ಚುಮ್ಮಿ ಅಂತ. ಇವಳು ಬಂದು ನಮ್ಮ ಮನೆಗೆ 10 ದಿನ ಆಯಿತು. ಅವಳು ಏನು ರ್ಯಾಶ್ ಇರೋದು ಆಯಿತಾ. ಇವಳು ಏನು ರ್ಯಾಶ್ ಇವಳಿಗೆ ಅದಕ್ಕಿನ್ನೂ 10 ಪಟ್ಟು ದುರಂಕಾರ ಇತ್ತು. ನಾವು ಗೊತ್ತಲ್ಲ, ಬೆಕ್ಕೆ ಆಗಲಿ ದುರಂಕಾರನ ಇಳಿಸ್ಬಿಡ್ತೀವಿ. ಚುಮ್ಮಿ ಆಯ್ ಮೇಡಮ್ಮ, ನೋಡಿಲಿ ಬ್ಲ್ಯಾಕ್ ಬ್ಯೂಟಿ ಹೆಂಗವಳೆ, ಸಖತ್ತಾಗವಳೆ. ಇವಳು ಇನ್ನೂ ಹೀಟಲ್ಲೇ ಅವಳೆ. ಇವಳಿಗೂ 2 ಇಯರ್ಸ್ ಅಷ್ಟೇ. ಇವಳಿಗೂ 2 ಇಯರ್ಸೇ. ಇವಳಿಗೆ ಒಂದು ಸತಿನೂ ಮೀಟಿಂಗ್ ಮಾಡ್ತಿಲ್ಲ ಅವ್ರ ಓನರು. ಏನಕ್ಕೆ ಅಂದರೆ ಅವಳಿಗೆ ಅವ್ರ ಅಮ್ಮ ಫುಲ್ಲು ಭಯ ಬಿದ್ದುಬಿಟ್ಟವ್ರೆ. ಅವ್ರ ಅಮ್ಮಗೆ ಏನಂತ ಹೇಳೋರೆ ಅಂತಂದರೆ ಎಲ್ಲೋ ತಗೊಂಡು ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟವ್ರೆ ಓನರು. ಅವ್ರಿಗಿನ್ನ ಗೊತ್ತಿಲ್ಲ ಮೀಟಿಂಗ್ ತಗೊಂಬಂದು ಕೊಟ್ಟಿರೋದು ಅಂತ. ಇವಳಿಗೆ 2 ಟೈಮ್ಸ್ ಏನೋ ಮೀಟಿಂಗ್ ಮಾಡಿಸೋರಂತೆ. ನನಗನ್ಸ್ದಂಗೆ ಮಾಡಿಸಿಲ್ಲ ಅನಿಸ್ತೈತೆ ನನಗೆ. ನೋಡಿ ಇನ್ನೂ ಅವಳು ಹೀಟಿಂಗಲ್ಲಿ ಏರ್ಫಾಲ್. ಯಾಕಂತಂದರೆ ನಾರ್ಮಲ್ ಅದು ಹೀಟಾಗಿದ್ದಾಗ ಉದುರುತ್ತೆ, ಏನೂ ಆಗಲ್ವೋ. ಇಷ್ಟೊಂದು ಕೂದಲೆಲ್ಲ ಬಿದ್ದಿರುತ್ತೆ ಅಂತಂದರೆ ಏನು ಮಾಡೋಕ್ಕೆ ಆಗಲ್ಲ. ಈಗ ಬೆಕ್ಸ್ ಹಾಕಿದ್ದೀನಿ, ಕೂದಲು ಬೀಳುತ್ತೋ, ಕಣ್ಮುಂದೆ ಬಿತ್ತು, ಕ್ಲೀನ್ ಮಾಡ್ಕೊಂಡ್ವಿ, ಆಯಿತು. ಈಗ ಪಕ್ಕದಾಗ ಮನುಷ್ಯನೇ ಸಾಕೊಂಡಿರ್ತೀವಿ, ಮನಸ್ಸಲ್ಲಿ ಎಷ್ಟೊಂದು ಇರುತ್ತೆ, ಹೆಂಗೆ ಗೊತ್ತಾಗುತ್ತೆ? ಹಾಗೆ ಇದೆಲ್ಲ ಎಲ್ಲೆಲ್ಲಿಗೆ ಹೋಗ್ಬಿಡುತ್ತೆ. ಆಮೇಲೆ ಬನ್ನಿ
ನೆಕ್ಸ್ಟು ನಮ್ಮದು ಇದ್ರಾಗೆಲ್ಲ ಒಂಥರ ಸಪ್ರೇಟ್ ಅಂದ್ಕೊಳ್ರಿ, ಇದೊಂದು ಭಾಗ. ಇನ್ನೊಂದು ಭಾಗದಲ್ಲಿ ಒಬ್ಬ ಅವನ್ನ ನೀವು ನೋಡಿದ್ರೆ ಕಳೆದೇ ಹೋಗ್ತೀರಾ. ಅವನ ಹೆಸರು ಶೇರು ಅಂತ. ನೋಡಿ 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 ಹಿಂಗವನೆ ಶೇರು, ಹಿಂಗವನೆ ಚೆನ್ನಾಗವನಾ, ಇವನೇ ಶೇರು. ನೋಡಿ ಫಾರ್ ಕ್ವಾಲಿಟಿ ನೋಡಿ. ಶಾಬಾ ಮುಸ್ಲಿಮ್ ಅವ್ರು ಸಾಕಿರೋದು ಇದು ಶೇರು ಅಂತ. ಸಾಕಾದಾಗ ಸಾಕವ್ರೆ, ಏನಂದರೆ ಒಂಥರ ಕಣ್ಣು ಕುಕ್ಕ ಥರ ಐತೆ ನಿಜ. ನಮ್ಮವೆಲ್ಲ ನೋಡಿ ಯಾವ್ಯಾವ ಥರ ಗ್ರೋತ್ ಅವೆ, ಅದು ಚೆನ್ನಾಗೈತಿ, ಹೆಲ್ತಿಯಾಗವೆ, ಎಲ್ಲ ಹೆಲ್ತಿಯಾಗವೆ. ಅದು ನೋಡಿ ಏನು ಎಕ್ಸ್ಟ್ರೀಮ್ ಕ್ವಾಲಿಟಿ ನೋಡ್ರಿ ಅದು. ಈಗ ನಮ್ಮ ಹತ್ರ ಇರೋದು ಆಲ್ಮೋಸ್ಟ್ ಅಲ್ಲ, ಇವಳು ಫುಲ್ ಲಾಂಗ್ ಕೋಟು, ಅವ್ನು ಡಬಲ್ ಕೋಟು, ಆ ಥರ ಎಲ್ಲ ಇರಬೇಕಾದ್ರೆ ಎಕ್ಸ್ಟ್ರೀಮ್ ಕ್ವಾಲಿಟಿ ಇದು. ಅದು ಫೀಲೇ ಒಂಥರ ಮುಟ್ಟಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಬಾರೆ ಶೇರು, ಶೇರು. ಹಾಂ, ಯಾರಪ್ಪ ಬರ್ತಾರೆ, ಮನುಷ್ಯರೇ ಬರಲ್ಲ ಈ ಥರ ಒಂದು ದಿನಕ್ಕೆ. ಹಾಂ, ಈ ಕಂಪ್ಲೀಟ್ ಎಲ್ಲಾರ್ದು ಇಂಟ್ರೊಡಕ್ಷನ್ ಆಯಿತು. ಆದರೆ ಲಾಸ್ಟ್ ಒಂದೇ ಒಂದು ಮಿಕ್ಕೈತೆ. ಲಾಸ್ಟ್ನೇದು ರೀಸನ್ ಹೇಳ್ತೀನಿ ಬನ್ನಿ ನಿಮಗೆ. ಇವನು ರೌಡಿ ರಂಗಣ್ಣ. ಇವನು ಇಲ್ಲಿ ತೆಗಿತೀನಿ ನೋಡ್ರಿ ಈಗ ಏನೇನು ಪ್ರಾಬ್ಲಮ್ ಅಂತ. ನೋಡು ರೆಡಿ ಆಯಿತಾ? ಏನಕ್ಕೋಸ್ಕರ ರೆಡಿ ಹೇಳ್ರಿ? ಅಲ್ಲ ಆಚೆ ಇಬ್ಬರು ಅವರೇ ಹುಡುಗಿರು. ಅವ್ನು ಮುಟ್ಬಾರ್ದಂತೆ, ಮಾತಾಡ್ಸ್ಬಾರ್ದಂತೆ, ಅವ್ರ ಹತ್ರ ಹೋಗ್ಬಾರ್ದಂತೆ. ಅವನು ಯಾರೋ ಶೇರು, ಅದು ಬಗೀರಂಗೆ ಆಗ್ತಾಯಿಲ್ಲ. ಇವಾಗ ನೋಡ್ರಿ ಕಾಯ್ತವನೇ. ನೀವು ನೋಡಿ ಹಿಂಗೆ ಬಾಗಿಲು ತೆಗಿತೀನಿ ನೋಡಿ, ಕಂಪ್ಲೀಟಾಗಿ ಬಿಡಿಸ್ಕೊತೀನಿ ಬೇಗ. ಏನು ಕೋಪ ಗುರು ಇವನಿಗೆ, ಬಗೀರ ಅಂತ ಅದು ಎಲ್ಲಿಂದ ಹೆಸರಿಗೆ ಪುಟ್ನ ನೋಡ್ರಿ. ಸ್ಟಾರ್ಟ್ ಆಯಿತು. ಬಗೀರಾ ಸುಮ್ಮನಿರು ಬಗೀರಾ, ವಿಡಿಯೋ ನೋಡೋಕೆ ಮಾಡಿರೋದನ್ನ ನಮ್ಮ ಮೇಲೆ ದೇವರನ್ನ ಜಗಳ ಬೇಡ. ಬಗೀರಾ ಸ್ಟಾಪ್ ಮಾಡು ಬಗೀರಾ, ಸ್ಟಾಪ್ ಮಾಡು ಅಂದೆ ತಾನೆ. ನೋಡ್ರಿ ಕೊಚ್ಚಾಡ್ಬಿಡ್ತಾರೆ ಇಬ್ರು. ಅದಕ್ಕೆ ನನ್ನ ಮಗುನ ಸಪ್ರೇಟ್ ಆಗ್ತೀನಿ ನಾನು. ಡಬಲ್ ಸೆಕ್ಯೂರಿಟಿ ಮಾಡಿಬಿಟ್ಟಿದ್ದೀನಿ. ಅವನಿಗೂ ಇವನಿಗೂ ನನಗಂತೂ ಸಖತ್ ಭಯ ಆಗ್ಬಿಟ್ಟೈತೆ ರಾತ್ರಿಯಿಂದ. ನೋಡ್ರಿ ಈ ಡೋರ್ ಗೇಟ್ಗೆ ನಾನೇ ಮಾಡಿರೋ ಡೋರ್ ಗೇಟ್ ಇದಕ್ಕೆ ಲಾಕ್ನ ನೆನ್ನೆ ತಾನೇ ಫಿಟ್ ಮಾಡಿದ್ದೀವಿ. ಹೆಂಗೋ ಆಗೈತೆ. ಅವ್ನು ಬರ್ದಿಲ್ದಂಗೆ ಡಬಲ್ ಸೆಕ್ಯೂರಿಟಿ ಮಾಡಿದ್ದೀನಿ ಇವನಿಗೋಸ್ಕರ. ಪರವಾಗಿಲ್ಲ, ಏನೋ ರಿಸ್ಕು ಇದ್ದಿದ್ದೆ ಅಲ್ವಾ. ಈ ಥರ ಪ್ರಾಣಿ ಸಾಕಿದ್ಮೇಲೆ ಈ ಥರ ಇದ್ದಿದ್ದೆ. ಮನುಷ್ಯ ಕಚ್ಚಾಡೋದು ನೋಡಿದ್ದೀವಿ, ಎಲ್ಲ ನೋಡಿದ್ದೀವಿ. ಪ್ರಾಣಿದು ನೋಡೋಣ, ಒಂಥರ ಸ್ವೀಟಾಗಿರುತ್ತೆ ನೋಡೋಕ್ಕೆ. ಅವರೇ ಸಖತ್ ಭಯ ಆಗ್ತದೆ. ಮತ್ತು ಇನ್ನೊಂದು ಏನಂತಂದರೆ, ಇವತ್ತಿಗೆ ಲಾಕ್ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ 25 ಡೇಸ್ ಆಯಿತು. ನೋಡ್ಬೋದು ನೀವೇ, 222 ಫಾಲೋವರ್ಸ್ ಅವರೇ. ಇದಕ್ಕಿಂತ ಇನ್ನೇನು ಬೇಕು? 227 ಜನಕ್ಕೆ ಏನು ವೀಡಿಯೋಸ್ ಮಾಡಬೇಕು ಮಾಡ್ತಾನೆ ಇರ್ತೀನಿ. ನಿಮಗೆ ಖುಷಿ ಆದರೆ ಕಮೆಂಟ್ ಮಾಡಿ. ಇನ್ನೂ ಇದೇ ಥರ ವೀಡಿಯೋಸ್, ಹೆಚ್ಚಿನ ವೀಡಿಯೋಸ್ಗಾಗಿ ಯೋರ್.ಪ್ರಪಂಚನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾತ್ರ ಮರಿಬೇಡಿ.